ನಮಸ್ಕಾರ ಕರ್ನಾಟಕ. ನಮ್ಮ ಈ ಪುಣ್ಯಭೂಮಿ ಎಂಥದ್ದು ಎಂದರೆ ಇಲ್ಲಿನ ಪ್ರತಿಯೊಂದು ಕಲ್ಲೂ ಕೂಡ ಒಂದು ಕಥೆ ಹೇಳುತ್ತದೆ. ಅದರಲ್ಲೂ ತುಂಗಭದ್ರಾ ನದಿಯ ತಟದಲ್ಲಿರುವ ಹಂಪಿಯ ಅಂಜನಾದ್ರಿ ಬೆಟ್ಟಕ್ಕೆ ಹೋದರೆ ಅಲ್ಲಿನ ಪ್ರತಿ ಕಣದಲ್ಲೂ ಹನುಮಂತನ ಅಸ್ತಿತ್ವ ನಮಗೆ ಗೋಚರಿಸುತ್ತದೆ. ಈ ಕಿಷ್ಕಿಂಧೆಯ ಮಣ್ಣು ಹನುಮಂತನ ಜನನಕ್ಕೆ ಸಾಕ್ಷಿಯಾದಂತೆ ಆತನ ಅಪ್ರತಿಮ ಭಕ್ತಿಗೂ ಸಾಕ್ಷಿಯಾಗಿದೆ. ಹನುಮಂತ ಅಂದ ತಕ್ಷಣ ನಮಗೆ ನೆನಪಾಗುವುದು ಆತನ ಅತಿಮಾನುಷ ಶಕ್ತಿ, ಸೂರ್ಯನನ್ನೇ ನುಂಗಲು ಹೋದ ಸಾಹಸ ಅಥವಾ ಸಮುದ್ರವನ್ನೇ ಹಾರಿ ಲಂಕೆಯನ್ನು ಸುಟ್ಟ ಪರಾಕ್ರಮ. ಆದರೆ ಅದೇ ಹನುಮಂತನಿಗೆ ತನ್ನ ಜೀವನದ ಅತಿದೊಡ್ಡ ಪಾಠ ಮತ್ತು ಸತ್ಯದ ದರ್ಶನವಾಗಿದ್ದು ಲಂಕೆಯಲ್ಲಲ್ಲ, ಬದಲಾಗಿ ಭೂಮಿಯ ಆಳದ ಅಂಧಕಾರದ ಪಾತಾಳ ಲೋಕದಲ್ಲಿ. ಇಂದು ನಾವು ಹೇಳ ಹೊರಟಿರುವುದು ಕೇವಲ ಒಬ್ಬ ಹನುಮಂತನ ಕಥೆಯಲ್ಲ, ಬದಲಾಗಿ ಕಾಲಚಕ್ರದ ರಹಸ್ಯ ಮತ್ತು ಸಾವಿರಾರು ರಾಮರ ಅವತಾರಗಳ ಕಥೆ. ಈ ಕಥೆ ನಿಮ್ಮ ಅಹಂಕಾರವನ್ನು ಕರಗಿಸಿ ನಿಮ್ಮ ಭಕ್ತಿಯ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದು ತ್ರೇತಾಯುಗದ ಸಂಧ್ಯಾಕಾಲದ ಸಮಯ. ಅಯೋಧ್ಯೆಯ ಸಾಮ್ರಾಜ್ಯದಲ್ಲಿ ರಾಮರಾಜ್ಯ ಸ್ಥಾಪನೆಯಾಗಿತ್ತು. ರಾಮನು ಆಕಾಶದಂತೆ ವಿಶಾಲವಾಗಿ, ಸಾಗರದಂತೆ ಗಂಭೀರವಾಗಿ ರಾಜ್ಯವನ್ನಾಳುತ್ತಿದ್ದನು. ಹನುಮಂತನು ನೆರಳಿನಂತೆ ಸದಾ ರಾಮನ ಪಾದದ ಬಳಿಯೇ ಇರುತ್ತಿದ್ದನು. ಒಂದು ದಿನ ರಾಮನು ತನ್ನ ಆಪ್ತ ಮಂತ್ರಿಗಳು, ಸಹೋದರರು ಮತ್ತು ಹನುಮಂತನ ಜೊತೆ ರಾಜಸಭೆಯಲ್ಲಿ ಚರ್ಚಿಸುತ್ತಾ ಕುಳಿತಿದ್ದನು. ಇಡೀ ಸಭೆ ಶಾಂತವಾಗಿತ್ತು. ಆಗ ಅಕಸ್ಮಾತಾಗಿ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ಶ್ರೀರಾಮಚಂದ್ರನ ಬೆರಳಿನಲ್ಲಿದ್ದ ಆ ಪವಿತ್ರವಾದ ಬಂಗಾರದ ಉಂಗುರ ಅಕಸ್ಮಾತ್ ಕೆಳಕ್ಕೆ ಜಾರಿ ಬೀಳುತ್ತದೆ. ನೆಲಕ್ಕೆ ಬಿದ್ದ ಉಂಗುರ ಕಲ್ಲಿನ ನೆಲದ ಮೇಲೆ ಪುಟಿದು ಅಲ್ಲಿನ ಒಂದು ಸಣ್ಣ ಬಿರುಕಿನೊಳಗೆ ಸರ್ರನೆ ಜಾರಿ ಹೋಗುತ್ತದೆ. ಆ ಬಿರುಕು ಎಷ್ಟು ಸಣ್ಣದಾಗಿತ್ತು ಎಂದರೆ ಸಾಮಾನ್ಯ ಮನುಷ್ಯನ ಕೈ ಅಲ್ಲಿಗೆ ತಲುಪಲು ಸಾಧ್ಯವೇ ಇರಲಿಲ್ಲ. ರಾಮನು ಮುಗುಳ್ನಗುತ್ತಾ ಹನುಮಂತನ ಕಡೆಗೆ ನೋಡುತ್ತಾನೆ. ಆ ನಗುವಿನ ಹಿಂದೆ ಒಂದು ಗೂಢವಾದ ಅರ್ಥವಿತ್ತು. ರಾಮ ಹೇಳುತ್ತಾನೆ, ಹನುಮಂತ, ಆ ಉಂಗುರ ನನ್ನ ಪ್ರಾಣಕ್ಕೆ ಸಮಾನವಾದದ್ದು. ಜನಕ ಮಹಾರಾಜರು ಕೊಟ್ಟ ಆ ಗುರುತನ್ನು ನಾನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಅದು ಈ ಬಿರುಕಿನ ಮೂಲಕ ಭೂಮಿಯ ಆಳಕ್ಕೆ ಹೋಗಿದೆ. ದಯವಿಟ್ಟು ಅದನ್ನು ನನಗಾಗಿ ಹುಡುಕಿ ತರಬಲ್ಲೆಯಾ? ರಾಮನ ಅಪ್ಪಣೆಯಾದ ಮೇಲೆ ಹನುಮಂತನಿಗೆ ಮತ್ತೇನು ಬೇಕು? ಅದು ಬೆಟ್ಟವಿರಲಿ ಅಥವಾ ಪಾತಾಳವಿರಲಿ, ರಾಮನ ಕಾರ್ಯವೆಂದರೆ ಅದು ಹನುಮಂತನಿಗೆ ಪರಮೋಚ್ಚವಾದದ್ದು. ಹನುಮಂತ ತಕ್ಷಣವೇ ತನ್ನ ಶರೀರವನ್ನು ಒಂದು ಪುಟ್ಟ ಕೀಟದಷ್ಟು ಚಿಕ್ಕದಾಗಿಸಿಕೊಂಡು ಆ ಕಿರಿದಾದ ಬಿರುಕಿನ ಮೂಲಕ ಭೂಮಿಯ ಅಂತರಾಳಕ್ಕೆ ಹಾರಿಬಿಡುತ್ತಾನೆ. ಹನುಮಂತ ಬಿರುಕಿನೊಳಗೆ ಇಳಿಯುತ್ತಾ ಹೋದಂತೆ ಕತ್ತಲು ಹೆಚ್ಚಾಗುತ್ತಿತ್ತು. ಆದರೆ ಹನುಮಂತನ ಹೃದಯದಲ್ಲಿ ರಾಮನಾಮದ ಬೆಳಕಿತ್ತು. ಮೈಲಿಗಟ್ಟಲೆ ಆಳಕ್ಕೆ ಹೋದ ನಂತರ ಅಲ್ಲಿ ಒಂದು ಹೊಸ ಪ್ರಪಂಚವೇ ತೆರೆದುಕೊಳ್ಳುತ್ತದೆ. ಅದುವೇ ನಾಗಲೋಕ ಅಥವಾ ನಾವು ಪಾತಾಳಲೋಕ ಎಂದು ಕರೆಯುವ ಜಗತ್ತು. ಅಲ್ಲಿನ ಸೌಂದರ್ಯವೇ ಬೇರೆ. ಪ್ರತಿಯೊಂದು ಕಲ್ಲುಗಳು ರತ್ನಗಳಂತೆ ಹೊಳೆಯುತ್ತಿದ್ದವು. ಅಲ್ಲಿಗೆ ಹೋದ ಹನುಮಂತನನ್ನು ಅಲ್ಲಿನ ದ್ವಾರಪಾಲಕರು ತಡೆಯುತ್ತಾರೆ. ಯಾರು ನೀನು? ಈ ಲೋಕಕ್ಕೆ ಬರಲು ನಿನಗೆ ಅಪ್ಪಣೆ ಕೊಟ್ಟವರು ಯಾರು? ಎಂದು ಗರ್ಜಿಸುತ್ತಾರೆ. ಹನುಮಂತ ನಮ್ರತೆಯಿಂದಲೇ ತನ್ನ ಪರಿಚಯ ನೀಡಿ ತನ್ನ ಪ್ರಭು ರಾಮನ ಉಂಗುಲಕ್ಕಾಗಿ ಬಂದಿರುವುದಾಗಿ ತಿಳಿಸುತ್ತಾನೆ. ಹನುಮಂತನ ತೇಜಸ್ಸನ್ನು ಕಂಡ ದ್ವಾರಪಾಲಕರು ಅವನನ್ನು ನಾಗಲೋಕದ ಅಧಿಪತಿಯಾದ ವಾಸುಕಿಯ ಬಳಿ ಕರೆದೊಯ್ಯುತ್ತಾರೆ. ಸರ್ಪರಾಜ ವಾಸುಕಿ ಹನುಮಂತನನ್ನು ಕಂಡು ಅತೀವ ಸಂತೋಷದಿಂದ ಸ್ವಾಗತಿಸುತ್ತಾನೆ. ಮಹಾವೀರ ಹನುಮಂತ, ನಿನ್ನ ಆಗಮನದಿಂದ ನಮ್ಮ ಪಾತಾಳಲೋಕ ಪವಿತ್ರವಾಯಿತು. ಆದರೆ ಸಾಕ್ಷಾತ್ ಈಶ್ವರನ ಅವತಾರವಾದ ನೀನು ಇಲ್ಲಿಗೆ ಬಂದ ಕಾರಣವೇನು ಎಂದು ವಾಸುಕಿ ಕೇಳುತ್ತಾನೆ. ಹನುಮಂತ ಅಯೋಧ್ಯೆಯಲ್ಲಿ ನಡೆದ ಘಟನೆಯನ್ನು ವಿವರಿಸುತ್ತಾನೆ. ರಾಮನ ಉಂಗುರ ಆ ಬಿರುಕಿನ ಮೂಲಕ ಇಲ್ಲಿಗೆ ಬಂದಿದೆ. ಅದನ್ನು ಕೊಟ್ಟರೆ ನಾನು ಮತ್ತೆ ನನ್ನ ಪ್ರಭುವಿನ ಸೇವೆಗೆ ಮರಳಬೇಕು ಎನ್ನುತ್ತಾನೆ. ಈ ಮಾತನ್ನು ಕೇಳಿದ ವಾಸುಕಿ ಒಂದು ಕ್ಷಣ ಮೌನವಾಗುತ್ತಾನೆ. ಅವನ ಮುಖದಲ್ಲಿ ಒಂದು ವಿಷಾದದ ನಗು ಮೂಡುತ್ತದೆ. ಹನುಮಂತ, ಕಾಲ ಎಂಬುದು ನಮಗೆ ತಿಳಿಯದ ಒಂದು ಅನಂತ ಚಕ್ರ. ಭೂಮಿಯ ಮೇಲೆ ಪ್ರತಿ ಬಾರಿ ತ್ರೇತಾಯುಗ ಬಂದಾಗಲೂ ಶ್ರೀ ಮಹಾವಿಷ್ಣುವು ರಾಮನಾಗಿ ಅವತರಿಸುತ್ತಾನೆ. ಧರ್ಮವನ್ನು ರಕ್ಷಿಸಿ ಸತ್ಯವನ್ನು ಸ್ಥಾಪಿಸುತ್ತಾನೆ. ಯಾವಾಗ ಆ ಅವತಾರದ ಅವಧಿ ಮುಗಿಯುತ್ತದೆಯೋ ಆಗ ರಾಮನು ಬೇಕೆಂದೇ ತನ್ನ ಉಂಗುರವನ್ನು ಕೆಳಕ್ಕೆ ಬೀಳಿಸುತ್ತಾನೆ. ಆ ಉಂಗುರ ಈ ಪಾತಾಳಕ್ಕೆ ಬಂದಾಗ ಪ್ರತಿ ಬಾರಿಯೂ ಒಬ್ಬ ಹನುಮಂತ ಅದನ್ನು ಹುಡುಕುತ್ತಾ ಇಲ್ಲಿಗೆ ಬರುತ್ತಾನೆ. ಈ ತಟ್ಟೆಯಲ್ಲಿರುವ ಪ್ರತಿಯೊಂದು ಉಂಗುರವೂ ಕಳೆದ ಯುಗಗಳಲ್ಲಿ ಬಂದು ಹೋದ ಒಬ್ಬೊಬ್ಬ ರಾಮನ ಕುರುಹು. ಇಲ್ಲಿ ಎಷ್ಟು ಉಂಗುರಗಳಿವೆಯೋ ಅಷ್ಟು ಬಾರಿ ರಾಮನು ಭೂಮಿಗೆ ಬಂದು ಹೋಗಿದ್ದಾನೆ ಎಂದರ್ಥ.
ಈಗ ನೀನು ತರಲು ಬಂದಿರುವ ಈ ಉಂಗುರವು ರಾಮನು ತನ್ನ ಕಾರ್ಯವನ್ನು ಮುಗಿಸಿದ್ದಾನೆ ಎನ್ನುವುದರ ಸಂಕೇತವೇ ಈ ಉಂಗುರದ ಪತನ. ಹನುಮಂತನಿಗೆ ಆ ಕ್ಷಣದಲ್ಲಿ ಜ್ಞಾನೋದಯವಾಗುತ್ತದೆ. ತಾನು ಸದಾ ರಾಮನ ಜೊತೆಗಿರುತ್ತೇನೆ ಎಂದುಕೊಂಡಿದ್ದ ಅಹಂಕಾರ ಆ ಕ್ಷಣದಲ್ಲಿ ಕರಗಿಹೋಗುತ್ತದೆ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ರಾಮ ಎಂಬುದು ಕೇವಲ ವ್ಯಕ್ತಿಯಲ್ಲ, ಅದೊಂದು ನಿರಂತರವಾಗಿ ಹರಿಯುವ ಶಕ್ತಿ ಎಂದು ಹನುಮಂತನಿಗೆ ಅರ್ಥವಾಗುತ್ತದೆ. ಆತ ತನ್ನ ಉಂಗುರವನ್ನು ಹುಡುಕುವ ಹಠ ಬಿಡುತ್ತಾನೆ. ಯಾಕೆಂದರೆ ಈಗಿನ ರಾಮನ ಉಂಗುರವು ಆ ಹಳೆಯ ಉಂಗುರಗಳ ರಾಶಿಯ ಭಾಗವಾಗಲಿದೆ ಎಂಬ ಸತ್ಯ ಅವನಿಗೆ ಮನವರಿಕೆಯಾಗುತ್ತದೆ. ರಾಮನು ಹನುಮಂತನಿಗೆ ಈ ಸತ್ಯವನ್ನು ತಿಳಿಸಲೆಂದೇ ಆ ಉಂಗುರವನ್ನು ಪಾತಾಳಕ್ಕೆ ಕಳುಹಿಸಿದ್ದನು. ಹನುಮಂತ ಮೌನವಾಗಿ ಅಯೋಧ್ಯೆಗೆ ಮರಳುತ್ತಾನೆ. ಆದರೆ ಈ ಬಾರಿ ಅವನ ಕಣ್ಣುಗಳಲ್ಲಿ ಕಣ್ಣೀರಿನ ಬದಲು ಜ್ಞಾನದ ಕಳೆಯಿತ್ತು. ಗೆಳೆಯರೇ, ಈ ಅದ್ಭುತ ಕಥೆ ನಮಗೆ ಕಲಿಸುವುದೇನೆಂದರೆ, ನಾವೆಷ್ಟೇ ಸಾಧನೆ ಮಾಡಿರಲಿ, ಎಷ್ಟೇ ಅಧಿಕಾರ ಹೊಂದಿರಲಿ, ಕಾಲದ ಮುಂದೆ ನಾವೆಲ್ಲರೂ ಅತೀ ಸಣ್ಣವರು. ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೆ ಅಂಟಿಕೊಂಡಿದ್ದೇವೋ ಅದು ಒಂದು ದಿನ ಮಣ್ಣಲ್ಲಿ ಮಣ್ಣಾಗಲೇಬೇಕು. ಉಳಿಯುವುದು ಕೇವಲ ನಾವು ಮಾಡಿದ ಪುಣ್ಯ ಮತ್ತು ನಮ್ಮ ಭಕ್ತಿ ಮಾತ್ರ. ಈ ಕಥೆ ನಿಮಗೆ ಜೀವನದ ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಕರ್ನಾಟಕದ ಹಂಪಿಯ ಅಂಜನಾದ್ರಿ ಬೆಟ್ಟದ ಈ ಮಹಾನ್ ಚೇತನದ ಬಗ್ಗೆ ಮತ್ತು ಇಂಥ ಆಧ್ಯಾತ್ಮಿಕ ರಹಸ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಪ್ರತಿಯೊಬ್ಬ ಕನ್ನಡಿಗನಿಗೂ ನಮ್ಮ ಇತಿಹಾಸದ ಈ ಸತ್ಯ ತಿಳಿಯಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಿಗುವ ಸಂತೋಷದಲ್ಲಿ ರಾಮನನ್ನು ಕಾಣೋಣ. ಜೈ ಶ್ರೀರಾಮ್, ಜೈ ಕರ್ನಾಟಕ ಮಾತೆ.